ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸಖತ್ ಖುಷಿಯಾಗವ್ರೆ ಮೇಡಮ್ ಅವರಂತೂ. ಹೆಂಗೆ ಅಂದರೆ ಈಗ ನನಗೆ ಒಂದು ಖುಷಿಯಾಗೋದೇನಪ್ಪ ಅಂದರೆ, ಈಗ ಮಗ ಏನೋ ಮಾಡ್ಬಿಟ್ಟ ಇದು ಮಾಡ್ಬಿಟ್ಟ, ನಮ್ಮ ಮನೆಯವ್ರು ನಾನು ಏನು ಹೇಳಿಲ್ಲ, ನಾನೇನು ಹಿಂಗೆ ಮಾತಾಡಬೇಕು ಹಿಂಗೆ ಇದು ಮಾಡಬೇಕು ಅಂತ ಅವ್ರು ಹೆಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಯಾರೇ ಮನೆಗೆ ಬಂದ್ರು ಅಂದರೆ ಅದು ಹಳ್ಳಿ ಕಡೆ ಅದು ಇರ್ತದೆ ಬಿಡಿ. ನಾನು ಈಗ ಎಷ್ಟೇ ಜನ ಬಂದರು, ಈಗ ನನಗೆ ಊರಿಗೆ ಹೋಗ್ಬಿಟ್ಟು ಒಂದೆರಡು ಸತಿ ಅಯ್ಯೋ ಇಷ್ಟು ಜನ ಅವರಲ್ಲಪ್ಪ, ತಿರ್ಗಾ ಇಲ್ಲಿಟ್ಟು ಮಾತಾಡ್ಸೋಷ್ಟು ಮಾತಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನಗೆ ಆಮೇಲೆ ಅನಿಸಿದ್ದು, ಎಷ್ಟೇ ಜನ ಬಂದರು, ದಿನ ಒಂದು ಅಷ್ಟು ಜನ ಬಂದರು, ಅವ್ರನ್ನ ಕೂರಿಸಿ ಮಾತಾಡಿ ಒಂಚೂರು ಏನು ಅನ್ಕೋತಾನೆ ಮಾತಾಡಿ, ಅಂದರೆ ನನ್ನ ಗೆಲುವನ್ನು ಅವ್ರು ಸಂಭ್ರಮಿಸ್ತಾರಲ್ಲ, ಅವ್ರ ಮಕ್ಕಳ ನಗು ಅದು ಹಂಗೆ ಇರಬೇಕು ಇರುಗಂಟ ಅಂತ ನನ್ನ ಆಸೆ ಅಷ್ಟೇ. ಸಖತ್ ಖುಷಿಯಾಗವ್ರೆ ಮೇಡಮ್ ಅವರಂತೂ. ಹೆಂಗೆ ಅಂದರೆ ಈಗ ನನಗೆ ಒಂದು ಖುಷಿಯಾಗೋದೇನಪ್ಪ ಅಂದರೆ, ಈಗ ಮಗ ಏನೋ ಮಾಡ್ಬಿಟ್ಟ ಇದು ಮಾಡ್ಬಿಟ್ಟ, ನಮ್ಮ ಮನೆಯವ್ರು ನಾನು ಏನು ಹೇಳಿಲ್ಲ, ನಾನೇನು ಹಿಂಗೆ ಮಾತಾಡಬೇಕು ಹಿಂಗೆ ಇದು ಮಾಡಬೇಕು ಅಂತ ಅವ್ರು ಹೆಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಯಾರೇ ಮನೆಗೆ ಬಂದ್ರು ಅಂದರೆ ಅದು ಹಳ್ಳಿ ಕಡೆ ಅದು ಇರ್ತದೆ ಬಿಡಿ. ನಾನು ಈಗ ಎಷ್ಟೇ ಜನ ಬಂದರು, ಈಗ ನನಗೆ ಊರಿಗೆ ಹೋಗ್ಬಿಟ್ಟು ಒಂದೆರಡು ಸತಿ ಅಯ್ಯೋ ಇಷ್ಟು ಜನ ಅವರಲ್ಲಪ್ಪ, ತಿರ್ಗಾ ಇಲ್ಲಿಟ್ಟು ಮಾತಾಡ್ಸೋಷ್ಟು ಮಾತಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನಗೆ ಆಮೇಲೆ ಅನಿಸಿದ್ದು, ಎಷ್ಟೇ ಜನ ಬಂದರು, ದಿನ ಒಂದು ಅಷ್ಟು ಜನ ಬಂದರು, ಅವ್ರನ್ನ ಕೂರಿಸಿ ಮಾತಾಡಿ ಒಂಚೂರು ಏನು ಅನ್ಕೋತಾನೆ ಮಾತಾಡಿ, ಅಂದರೆ ನನ್ನ ಗೆಲುವನ್ನು ಅವ್ರು ಸಂಭ್ರಮಿಸ್ತಾರಲ್ಲ, ಅವ್ರ ಮಕ್ಕಳ ನಗು ಅದು ಹಂಗೆ ಇರಬೇಕು ಇರುಗಂಟ ಅಂತ ನನ್ನ ಆಸೆ ಅಷ್ಟೇ. ಸಖತ್ ಖುಷಿಯಾಗವ್ರೆ ಮೇಡಮ್ ಅವರಂತೂ. ಹೆಂಗೆ ಅಂದರೆ ಈಗ ನನಗೆ ಒಂದು ಖುಷಿಯಾಗೋದೇನಪ್ಪ ಅಂದರೆ, ಈಗ ಮಗ ಏನೋ ಮಾಡ್ಬಿಟ್ಟ ಇದು ಮಾಡ್ಬಿಟ್ಟ, ನಮ್ಮ ಮನೆಯವ್ರು ನಾನು ಏನು ಹೇಳಿಲ್ಲ, ನಾನೇನು ಹಿಂಗೆ ಮಾತಾಡಬೇಕು ಹಿಂಗೆ ಇದು ಮಾಡಬೇಕು ಅಂತ ಅವ್ರು ಹೆಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಯಾರೇ ಮನೆಗೆ ಬಂದ್ರು ಅಂದರೆ ಅದು ಹಳ್ಳಿ ಕಡೆ ಅದು ಇರ್ತದೆ ಬಿಡಿ. ನಾನು ಈಗ ಎಷ್ಟೇ ಜನ ಬಂದರು, ಈಗ ನನಗೆ ಊರಿಗೆ ಹೋಗ್ಬಿಟ್ಟು ಒಂದೆರಡು ಸತಿ ಅಯ್ಯೋ ಇಷ್ಟು ಜನ ಅವರಲ್ಲಪ್ಪ, ತಿರ್ಗಾ ಇಲ್ಲಿಟ್ಟು ಮಾತಾಡ್ಸೋಷ್ಟು ಮಾತಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನಗೆ ಆಮೇಲೆ ಅನಿಸಿದ್ದು, ಎಷ್ಟೇ ಜನ ಬಂದರು, ದಿನ ಒಂದು ಅಷ್ಟು ಜನ ಬಂದರು, ಅವ್ರನ್ನ ಕೂರಿಸಿ ಮಾತಾಡಿ ಒಂಚೂರು ಏನು ಅನ್ಕೋತಾನೆ ಮಾತಾಡಿ, ಅಂದರೆ ನನ್ನ ಗೆಲುವನ್ನು ಅವ್ರು ಸಂಭ್ರಮಿಸ್ತಾರಲ್ಲ, ಅವ್ರ ಮಕ್ಕಳ ನಗು ಅದು ಹಂಗೆ ಇರಬೇಕು ಇರುಗಂಟ ಅಂತ ನನ್ನ ಆಸೆ ಅಷ್ಟೇ. ಸಖತ್ ಖುಷಿಯಾಗವ್ರೆ ಮೇಡಮ್ ಅವರಂತೂ. ಹೆಂಗೆ ಅಂದರೆ ಈಗ ನನಗೆ ಒಂದು ಖುಷಿಯಾಗೋದೇನಪ್ಪ ಅಂದರೆ, ಈಗ ಮಗ ಏನೋ ಮಾಡ್ಬಿಟ್ಟ ಇದು ಮಾಡ್ಬಿಟ್ಟ, ನಮ್ಮ ಮನೆಯವ್ರು ನಾನು ಏನು ಹೇಳಿಲ್ಲ, ನಾನೇನು ಹಿಂಗೆ ಮಾತಾಡಬೇಕು ಹಿಂಗೆ ಇದು ಮಾಡಬೇಕು ಅಂತ ಅವ್ರು ಹೆಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಯಾರೇ ಮನೆಗೆ ಬಂದ್ರು ಅಂದರೆ ಅದು ಹಳ್ಳಿ ಕಡೆ ಅದು ಇರ್ತದೆ ಬಿಡಿ. ನಾನು ಈಗ ಎಷ್ಟೇ ಜನ ಬಂದರು, ಈಗ ನನಗೆ ಊರಿಗೆ ಹೋಗ್ಬಿಟ್ಟು ಒಂದೆರಡು ಸತಿ ಅಯ್ಯೋ ಇಷ್ಟು ಜನ ಅವರಲ್ಲಪ್ಪ, ತಿರ್ಗಾ ಇಲ್ಲಿಟ್ಟು ಮಾತಾಡ್ಸೋಷ್ಟು ಮಾತಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಬಂದಾದ್ಮೇಲೆ ನನಗೆ ಆಮೇಲೆ ಅನಿಸಿದ್ದು, ಎಷ್ಟೇ ಜನ ಬಂದರು, ದಿನ ಒಂದು ಅಷ್ಟು ಜನ ಬಂದರು, ಅವ್ರನ್ನ ಕೂರಿಸಿ ಮಾತಾಡಿ ಒಂಚೂರು ಏನು ಅನ್ಕೋತಾನೆ ಮಾತಾಡಿ, ಅಂದರೆ ನನ್ನ ಗೆಲುವನ್ನು ಅವ್ರು ಸಂಭ್ರಮಿಸ್ತಾರಲ್ಲ, ಅವ್ರ ಮಕ್ಕಳ ನಗು ಅದು ಹಂಗೆ ಇರಬೇಕು ಇರುಗಂಟ ಅಂತ ನನ್ನ ಆಸೆ ಅಷ್ಟೇ.